ಅನ್ನೋ ಊರಿಗೆ ಶಿಕ್ಷಣದ ಹೊರತು ಮತ್ತೆ ಬೇರೆ ಐಡೆಂಟಿಟಿ ಇಲ್ಲ. ಇಲ್ಲಿನ ಎಲ್ಲವೂ ಮಣಿಪಾಲ ಯೂನಿವರ್ಸಿಟಿಯ ಸುತ್ತಲೂ ಹೆಣೆದುಕೊಂಡಿರುವ ವ್ಯವಸ್ಥೆಯೇ. ಅಂಥಲ್ಲಿ ಒಂದು ಗ್ಯಾಂಗ್ ರೇಪ್ ನಡೆದಾಗ ಸ್ಥಳೀಯರಿಗೆ ತುಂಬಾ ಆಶ್ಚರ್ಯ ಆಗಲೇ ಇಲ್ಲ. ಸ್ಥಳೀಯ ಹಿರಿಯರು ಹೇಳೋ ಪ್ರಕಾರ ಮೊದಲು ಪರಿಸ್ಥಿತಿ ಹೀಗಿರಲಿಲ್ಲ, ಇರೋದಕ್ಕೆ ಸಾಧ್ಯನೂ ಇಲ್ಲ ಬಿಡಿ. ಹೆಚ್ಚು ಕಡಿಮೆ 50 ವರ್ಷಗಳ ಹಿಂದೆ ಮಣಿಪಾಲ್ ಯೂನಿವರ್ಸಿಟಿಯ ಬುನಾದಿ ಬಿತ್ತು. ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಈ ಊರಿನ ಹೆಸರು ಬೆಳೀತಾ ಹೋಯಿತು. ಮೊದಲು ಡೀಮ್ ಯೂನಿವರ್ಸಿಟಿಯಾಗಿದ್ದ ಮಣಿಪಾಲ್ ಯೂನಿವರ್ಸಿಟಿ ನಂತರ ಸ್ವತಂತ್ರ ವಿಶ್ವವಿದ್ಯಾನಿಲಯ ಆಯಿತು. ಆಮೇಲೆ ಶುರುವಾದದ್ದೇ ಭರಾಟೆ. ಯಸ್, 54 ದೇಶಗಳು ಅಂದ್ರೆ 54 ಸಂಸ್ಕೃತಿಗಳಿಂದ ಬಂದ ಹುಡುಗ ಹುಡುಗಿಯರು ಇಲ್ಲಿದ್ದಾರೆ. ಅದರಲ್ಲಿ ಕೆಲವು ಸಂಸ್ಕೃತಿಯವರು ಹೊತ್ತು ಮುಳುಗಿದ ನಂತರ ಕಿಕ್ಕೇರಿಸಿಕೊಳ್ಳೋ ಅಭ್ಯಾಸ ಇದ್ದವರು. ಅತಿಥಿ ದೇವೋ ಭವ ಅನ್ನೋ ದೇಶ ನಮ್ಮದು. ಹೊರಗಿನಿಂದ ಬಂದವರು ಗುಂಡು ತುಂಡು ಕೇಳಿದ ತಕ್ಷಣ ಸರಬರಾಜು ಮಾಡೋದಕ್ಕೆ ಸುತ್ತಲೂ ಒಂದು ವ್ಯವಸ್ಥೆ ಎದ್ದು ನಿಂತು ನಿಧಾನವಾಗಿ ಡ್ರಗ್ಸ್ ಬಂತು. ನೈಟ್ ಔಟ್ ವ್ಯವಸ್ಥೆಗಳು ಶುರುವಾದವು. ತೊಡೆ ತೋರಿಸುವಂಥ ಪ್ಯಾಂಟ್ ಹಾಕೊಂಡು ಹುಡುಗಿರು ಸುತ್ತಾಡೋದನ್ನ ಇಲ್ಲಿನ ಹಳ್ಳಿ ಹೈಕಳು ಕೂಡ ಬಾಯಿ ತೆರೆಕೊಂಡು ನೋಡೋದಿಲ್ಲ. ಅಷ್ಟು ಕಾಮನ್ ಸೀನ್ ಅನ್ನಿಸ್ಕೊಂಡಿತು ಇದು. ಒಬ್ಬ ಹುಡುಗಿ ಮೈಮಾಟ ತೋರಿಸೋ ಬಟ್ಟೆ ಧರಿಸಿಕೊಂಡು ನಿಂತಿದ್ದಾಳೆ. ಗಂಡಸರಲ್ಲಿ ತುಂಬಾ ಕಾಮನ್ ಆಗಿರೋ ಚಟಗಳು ಅವಳಲ್ಲಿವೆ ಅಂದ್ರೆ ಅವಳು ಎಲ್ಲದಕ್ಕೂ ತಯಾರಾಗಿದ್ದಾಳೆ ಅಂತ ಭಾವಿಸೋ ದರಿದ್ರ ಮನಸ್ಥಿತಿ ಕೆಲವರದಿರುತ್ತೆ ನೋಡಿ. ಅಂಥವರೆಲ್ಲ ಸೇರ್ಕೊಂಡು ಮಣಿಪಾಲ್ಗೆ ಆ ಥರದ ಒಂದು ಬಣ್ಣ ಬಳದ್ರು. ಅದಕ್ಕೆ ಕಾರಣವಾಗುವಂತ ಘಟನೆಗಳು ನಡೆದೇ ಇಲ್ಲ ಅಂದ್ರೆ ಸುಳ್ಳು ಹೇಳ್ದಂಗಾಗತ್ತೆ. ಹೆಂಗೆ ಹೊಸದಾಗಿ ಬೆಂಗಳೂರಿಗೆ ಬಂದವರು ತುಂಡುಡಿಗೆ ತೊಟ್ಟಿರೋ ಹುಡುಗಿರ್ನ ನೋಡೋದಕ್ಕೆ ಅಂತ MG ರೋಡ್ ಕಡೆ ಹೋಗಿ ಬರ್ತಾರೋ, ಹಂಗೆ ಇಲ್ಲಿ ಸುತ್ತಲಿನವರು ಕಣ್ಣು ತುಂಬಿಸಿಕೊಳ್ಳೋದಕ್ಕೆ ಮಣಿಪಾಲದ ಕಡೆ ಬಂದು ಹೋಗೋರು. ಅಂಥದ್ದೊಂದು ವಾತಾವರಣ ಇಲ್ಲಿ ಬೆಳೆಯೋದಕ್ಕೂ ಈಗ ಗ್ಯಾಂಗ್ ರೇಪ್ ಆಗಿರೋದಕ್ಕೂ ಸಂಬಂಧ ಇದೆಯಾ? RSSನ ಮೋಹನ್ ಭಾಗವತರನ್ನ ಕೇಳಿ ನೋಡಿದ್ರೆ ಸಂಬಂಧ ಕಲ್ಪಿಸ್ತಾರೆ. ಆದ್ರೆ ಅದೇ RSS ಹಿನ್ನೆಲೆಯಿಂದ ಬಂದಿರೋ ರಘುಪತಿ ಭಟ್ ಹೇಳೋದೇ ಬೇರೆ. ಅವಳೇನು ಎಲ್ಲಿಯೋ ಪಬ್ಬಿಗ ಎಲ್ಲೇ ಹೋಗಿ ಬಂದವಳಲ್ಲ ಹುಡುಗಿ. ರಾತ್ರಿ ಲೈಬ್ರರಿಯಲ್ಲಿ ಓದಿ ವಾಪಸ್ ಹಾಸ್ಟೆಲಿಗೆ ಹೋಗ್ತಾ ಇರುವಂಥ ಹುಡುಗಿಯನ್ನು ಈ ರೀತಿ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಎಸ್, ಸರಸ್ವತಿ ಫೋಟೋದೆದುರು ಪೆನ್ ಇಟ್ಟು ಆಶೀರ್ವಾದ ತಗೊಂಡು ಪರೀಕ್ಷೆ ಬರೆಯೋದಕ್ಕೆ ಹೋಗೋ ಪೈಕಿ ಹುಡುಗಿ ಅಂತೆ ಅವಳು. ಪಬ್ ಕಲ್ಚರ್ಗೆ ಒಗ್ಗಿಕೊಂಡವಳಲ್ಲ. ಇನ್ನು ಮೈ ಕಾಣಿಸುವಂಥ ಬಟ್ಟೆ ಧರಿಸಿದ್ರೆ ರೇಪ್ಗಳಾಗುತ್ತೆ ಅಂತ ಬಾಚೋರ್ಗೆ ಈ ಕೇಸ್ನಲ್ಲಿ ನಿರಾಸೆಯಾಗತ್ತೆ. ತನ್ನ ಪಾಡಿಗೆ ತಾನು ಓದು ಮುಗಿಸಿ ಮನೆಗೆ ಹೊರಟಿದ್ಲು. ಅವಳು ಅಂಥ ಹುಡುಗಿಯಾಗಿದ್ರೆ ಇಂಥ ಪ್ರತಿಭಟನೆ ನಡೀತಿರ್ಲಿಲ್ವೇನೋ. ಹುಡುಗಿರ್ ಫ್ಯಾಷನ್ ಬಟ್ಟೆ ಹಾಕೊಂಡೆಲ್ಲ ಹೋದ್ರೆ ಕಾಣಿಸತ್ತೆ ಅಂತ ಮಗು ಮೇಲೆ ಅತ್ಯಾಚಾರ ಆಗುತ್ತೆ, ಅಜ್ಜಿ ಮೇಲೆ ಅತ್ಯಾಚಾರ. ಏನ್ ಬಟ್ಟೆ ಹಾಕ್ತಾರ ಅವರು? ಬಟ್ಟೆ ಎಲ್ಲರಿಗೂ ತಲೆಯಲ್ಲಿ ಮನಸ್ಸಲ್ಲಿ ಅತ್ಯಾಚಾರ ತುಂಬಿದೆ ಇವ್ರಿಗೆಲ್ಲ. ಮಣಿಪಾಲ್ ಯೂನಿವರ್ಸಿಟಿಗೆ ಮಕ್ಕಳನ್ನ ಸೇರಿಸಿದ ತಂದೆ ತಾಯಿ ಆ ಬಗ್ಗೆ ಹೆಮ್ಮೆ ಪಟ್ಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡ್ತಿದ್ರು. ಆದ್ರೆ ಈ ರೇಪ್ ಕೇಸ್ ಅವರ ನೆಮ್ಮದಿ ಕಡಿಸಿದೆ. ದುಡ್ಡು ಕೊಟ್ಟು ಓದಿಸೋ ಪಾಲಕರಿಗೆ ಸಮಾಧಾನ ಇಲ್ಲ ಅಂದ್ರೆ ಸಾವಿರಾರು ಕೋಟಿಯ ವಿಶ್ವವಿದ್ಯಾಲಯದ ಬುನಾದಿಗೆ ಗುದ್ದಲಿ ಏಟು ಬಿದ್ದಂತೆ. ಆ ಕಾರಣಕ್ಕೆ ಈಗ ನಡೆದಿರೋ ರೇಪ್ ಕೇಸನ್ನ ಮುಚ್ಚ ಹಾಕೋ ಪ್ರಯತ್ನ ನಡೀತಾ ಇದೆಯಾ? ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಬಗ್ಗೆ ಹೇಳ್ತೀವಿ.